ಮೇಲೆ ಬಾಡಿ ಎಲ್ಲ ಚೆನ್ನಾಗೈತೆ, ಆದರೆ ಒಳಗೆ ಏನಿಲ್ಲ ನೋಡಿ, ಎಲ್ಲ ದೊಡ್ಡಗಾಗೋಗ್ಬಿಟ್ಟೆ. ಎತ್ತು ಕೊಡೋದು ಗುರು. ಸ್ವಾಗತ ಸುಸ್ವಾಗತ. ನೋಡಿ ಗುರು, ಟೀ ಕುಡ್ದು ಹೊರಟಿದ್ದೀವಿ. ನೈಟ್ ಲೋಡ್ ಆಗಿದ್ರೆ ನಾನೇನು ನೈಟ್ ಏನು ಬರ್ತಿದ್ದಿಲ್ಲ ಈ ರೋಡ್ನಾಗೆ. ನಾನು ಲಾಸ್ಟ್ ಟ್ರಿಪ್ ಒಂದ್ಸಲಿ ಬಂದಿದ್ದೆ, ಅವಾಗ ಸೆಕ್ಯೂರಿಟಿನೇ ಹೇಳಿದ್ದ, ಇಲ್ಲಿ ರಾತ್ರಿಗೆ ಹೋಗ್ಬೇಡ, ಸಿಂಗಲ್ ರೋಡ್ನಾಗ ಜನ ಸರಿ ಇಲ್ಲ ಅಂತೇಳಿ. ಆದ್ರೂ ರಾತ್ರಿ ಒಂದು ಗಾಡಿ, ಬೆಂಗಳೂರು ಗಾಡಿ ಹೋಯ್ತು 11 ಗಂಟೆಗೆ. ನಮ್ಮದು ಲೋಡ್ ಆಗಿದ್ರೂ 2-3 ಗಾಡಿ ಇದ್ದವು. ಇನ್ನೊಂದು ಗಾಡಿ ಇತ್ತು, ಪಾಪ ಒಂದು ಗಾಡಿ ಲೋಡ್ ಆಗಿಲ್ಲ. ರಾತ್ರಿ ಲೋಡ್ ಆಗಿದ್ರೆ ಇಬ್ಬರು ಜೊತೆಗೆ ಹೋಗ್ತಿದ್ವಿ. ಹೇಳಿದ್ದಾಲೆ ನೈಟ್ ಲೋಡ್ ಆದರೆ ಇಬ್ಬರು ಹೊಲ್ಟ್ಬಿಡೋಣ ಜೊತೆಗೆ ಅಂತೇಳಿ. ಯಾಕಂದರೆ ಅವನಿಗೆ ಇಲ್ಲಿಂದ ಹೈದ್ರಾಬಾದ್ ರೋಡ್ ಗೊತ್ತಿಲ್ಲ, ಅವ್ನು ಹೆಂಗೋ ಸಿಟಿ ಒಳಗೆ ಬಂದ್ಬಿಟ್ಟಾನೆ. ಬಂಡಾರ ರೋಡ್ನಾಗ ಟೊಮೆಟೊ ಖಾಲಿ ಮಾಡ್ಕೊಂಡು ಅದಕ್ಕೆ ಹೋಗೋಣ ಅಂತೇಳಿ ಹೊಲ್ಟ್ವಿ. ಇಲ್ಲಿ ಲೇಟ್ ಆಗತ್ತೆ ಅಷ್ಟೇ ಲೋಡ್ ಆಗೋದು, ಅನ್ಲೋಡ್ ಆಗೋದೇನು ಲೇಟ್ ಆಗಲ್ಲ. ಅಲ್ಲಿ ಓದೈಟಿಗೆ ಖಾಲಿ, ಯಾಕಂದರೆ ಇದು ಫ್ಯಾಕ್ಟ್ರಿ ಅವ್ರದ್ದೇ ಅಲ್ಲ, ಇದು ಫ್ಯಾಕ್ಟ್ರಿ ಅವ್ರದ್ದೇ. ಅದಕ್ಕೆ ಶಾಂಪಲ್ ಇಲ್ಲ, ಏನಿಲ್ಲ. ಅಲ್ಲಿ ಗೋಯಲ್ಲಿದ್ದ ತುಂಬಿದ್ರೆ ಶಾಂಪಲ್ಲು. ಇಲ್ಲಿಗೆ ಸಿಂಗಲ್ ರೋಡ್ ಮುಗೀತು ನೋಡಿ, ಇವಾಗ ಡಬಲ್ ರೋಡ್ ಬರ್ತತೆ. ಡಬಲ್ ರೋಡ್ ಹತ್ತು ಸೀದಾ ಹೋಗ್ತಾ ಇರೋದೆ. ಯಾರೋ ಗುರು ಓಲ್ಡ್ ಮ್ಯಾನ್ ಫ್ರೆಂಡ್ಸು ವಾಕಿಂಗ್ ಬಂದಾರೆ. ಇದು ಸಡನ್ಲಿ ಗೊತ್ತೇ ಆಗೋದಿಲ್ಲ, ಏನಿಲ್ಲ, ದೂರ್ಲಿದ್ದ ಕಾಣೋದಿಲ್ಲ. ಸ್ಪೀಡಾಗಿ ಬಂದ್ಬಿಟ್ರೆ ಸೀದಾ ಹಂಗೆ ಹಳ್ಳದಾಗ ನುಗ್ಗಿಬಿಡೋದೆ. ಇಲ್ಲಿಂದ ಡಬಲ್ ರೋಡ್ ನೋಡಿ, ಇಲ್ಲೋಗಿ ಒಂಚೂರು ಮುಂದೆ ಹೋಗಿ ಡೈವರ್ಷನ್ ತಗೊಂಡು ಹೋಗ್ತಾ ಇರಬೇಕು. ನಾನು ನಿನ್ನೆ ಹೆಂಗೆ ಬಂದಿದ್ದು ಹಂಗೆ ಹೋಗೋದು ವಾಪಸ್ಸು. ಆ ಕಡೆಯಿಂದ ಬರ್ಬೇಕಾರೆಲ್ಲ ಹಗ್ಲತ್ತು ಬಂದವೆಲ್ಲ ರಾತ್ರಿ ಹೋಗ್ತೀನಿ, ರಾತ್ರಿ ಬಂದವೆಲ್ಲ ಹಗ್ಲತ್ತು ಹೋಗ್ತೀನಿ ಅಷ್ಟೇ ನೋಡಿ. ಇವಾಗ ಬನ್ನಿ ಮುಂದೆ ಎಲ್ಲಾದರೂ ಹೋಗಿ ಸಿಗೋಣ. ಇನ್ನು ಗ್ರೀಸ್ ಬೇರೆ ಹೊಡೆಸ್ಕೋಬೇಕು, ಕುಡಿಯೋಕೆ ನೀರು ಇಟ್ಕೋಬೇಕು. ಅಲ್ಲೇ ನೀರು ಬರೋ ಗುರು ಹಿಡ್ಕೊಳ್ಳೋಣ ಅಂತೇಳಿ ಹೋಗೋದ್ರಾಗೆ ಬಿಲ್ ಬಂದಿತ್ತು. ಅಲ್ಲಿ ಹೆಂಗೋ ಟೋಲ್ ಗೇಟ್ ಹತ್ರ ನೀರು ಕ್ಯಾಂಪರ್ ಇರ್ತವೆ, ಒಂದು ಕ್ಯಾನ್ ನೀರು ಇಟ್ಕೊಂಡು ಏನನ್ನ ಮಾಡ್ಕೊಂಡು ಹೋಗೋದು. ರಾತ್ರಿದು ಒಂಚೂರು ಅನ್ನ ಐತೆ, ಅದು ಒಂದು ಸ್ವಲ್ಪ ಐತೆ ಅಷ್ಟೇ, ಒಂದು ಸಲಿಗೆ ಹಾಕತ್ತೆ. ಇವಾಗ ಬೆಳಗ್ಗೆ ತಿಂಡಿ ತಿಂದು ಮಧ್ಯಾಹ್ನಕ್ಕೆ ಬೇರೆದು ಮಾಡ್ಕೊಳೋದು. ಇವಾಗ ಅನ್ನನಂತೂ ಬಿಸಾಕೋಕ್ಕಾಗಲ್ಲ, ನಮಗೆ ಮನಸ್ಸೇ ಬರೋಲ್ಲ. ಅದೇನೋ ಉಣ್ಣಕ್ಕೆ ಬರೋಲ್ಲ ಅಂದರೆ ಮಾತ್ರ ಬಿಸಾಕೋದು, ಇಲ್ಲಾಂದರೆ ಹಂಗೆ ಬಿಸಾಕಲ್ಲ. ಟೀ ಶರ್ಟ್ ಎಲ್ಲ ಗೊಬ್ಬಾಗ್ಬಿಟ್ಟತ್ತು ಗುರು ಫುಲ್ಲು. ಎಲ್ಲರೂ ಸ್ನಾನ ಮಾಡಬೇಕು. ಇವತ್ತು ಮಾಡೋದು ಬೇಡ, ನಾಳೆಗೆ ಮಾಡೋಣ ಸ್ನಾನ. ನೋಡೋಣ, ಇವತ್ತು ಮಳೆ ಬಂದಿಲ್ಲ ಅಂದರೆ ಸ್ನಾನ ಮಾಡೋದಂತೆ ಮಳೆಯಾಗೆನೆ. ಬನ್ನಿ ಹೋಗಿ ಮುಂದೆ ನಾಗ್ಪುರಲ್ಲಿ ಗುರು. ಅಮರಾವತಿ ರೋಡಲ್ಲಿ ಬರ್ತಾ ಇದ್ದೆ ನಾನು. ಇನ್ನೇನು ನಾಗ್ಪುರ್ ಬೈಪಾಸೇ ಅದು, ಅಮರಾವತಿ ರೋಡ್ ಅಂತಾರೆ. ಸಮೃದ್ಧಿ ಹೈವೇ ಹತ್ತ ಸರ್ಕಲ್ಗಿನ್ನ ಹಿಂದೆ 2 ಲಾರಿ ನಿಲ್ಸ್ಕೊಂಡು ನಿಂತಿದ್ರು, ಒಂದು 4 ಕಳ್ಬಡ್ಡಿ ಮಕ್ಕಳು. ನನಗೇನಂದ್ರು RTO ಇದಾನಂತ 0 ಮಾಡಿದರು. ನಾನು ನಿಲ್ಲಿಸ್ಲಿಲ್ಲ, ಯಾವ RTO ಇರಲ್ಲ ಏನಿರಲ್ಲ, ಬಂದ್ಮೇಲೆ ನೋಡ್ಕೊಳ್ಳೋಣ RTO ಅಂತೇಳಿ. ಅಲ್ಲಿ ಅವ್ನ ಗಾಡಿ ಪಕ್ಕದಾಗ ಒಂದು 2-3 ನಿಂತಿದ್ರು. ನಾನು ಅಲ್ಲಿ RTO 0 ಮಾಡಿದ್ರು, ನಾನು ನಿಲ್ಲಿಸಲಿಲ್ಲ, ಮುಂದೆ ಬಂದೆ. ಇನ್ನೊಂಚೂರು ಮುಂದೆ ಬಂದು ನೋಡ್ತೀನಿ, ಸರ್ಕಲ್ ಹಿಂದಕ್ಕೇನೆ ಅಲ್ಲಿ ಇನ್ನೊಬ್ಬನ ನಿಲ್ಲಿಸ್ಕೊಂಡು ಹಂಗೆ ಜೋರ ಕೈಯಂದು ಅಡ್ಡ ಬಂದ. ಅಟ್ರೆ ಮಾತಾಡ್ಸೋದು ಅಂತೇಳಿ ಹಂಗೆ ಮೇಲೆ ಹೊಡ್ಕೊಂಡು ಅದೇ ಮೇಲೆ ಹೋಗಿ ಇತ್ಲಾಗ ಅದೇ ಬಂದ್ಬಿಟ್ಟೆ. RTO ಅಂದ. ನಾನು ಅದೇ ಬಂದೆ, ನೀವು RTO ಇಲ್ಲ ಯಾವನಿಲ್ಲ, ಕಳ್ಳನ ಮಕ್ಳು ನೀವು ಅಂತೇಳಿ. ಆಮೇಲೆ ನಮ್ಮ ಫ್ರೆಂಡ್ ಹೋದ, ಅವ್ನಿಗೆ ಹೇಳ್ದೆ ಹಿಂಗೆ ಕೈ ಅಂತ ಕಣ ನಿಲ್ಲಿಸ್ಬೇಡ, ಸುಮ್ಮನೆ ಹೋಗಿ RTO ಇಲ್ಲ ಏನಿಲ್ಲ ಅಂತೇಳಿ. ಅಪೋಸಿಟ್ ಸಿಕ್ಕ. ಅದು ಔರಂಗಾಬಾದ್ ರೋಡ್ನಾಗ ಇತ್ತು ಗುರು. ಔರಂಗಾಬಾದ್ ರೋಡಾಗ ಕಳ್ತನ ಮಾಡೋರು ಹಂಗೆ ಗಾಡಿಗಳು ನಿಲ್ಲಿಸ್ಕೊಂಡು. ಇವಾಗ ಇಲ್ಲಿ ನಾಗ್ಪುರ್ ಬೈಪಾಸ್ನಾಗೂ ಚಾಲು ಮಾಡಿದ್ದಾರೆ. ಆಮೇಲೆ ಅಲ್ಲಿದ್ದ ಇನ್ನೊಂಚೂರು ಹಂಗೆ ಮುಂದೆ ಬಂದೆ. ನಾನು ಹೈದ್ರಾಬಾದ್ ರೋಡಿಗೆ ಇಳಿಬೇಕಷ್ಟೇ. ಅಲ್ಲೊಬ್ಬನು ಒಂದು ಕ್ಯಾಂಟ್ರ್ ನಿಲ್ಸ್ಕೊಂಡು RTO ಇದ್ದಾನೆ ಅಂತ 0 ಮಾಡ್ದೆ. ಒಂದು 5-6 ಟ್ರಾಲರ್ ನಿಂತ್ಕೊಂಬಿಟ್ಟು ಗುರು. ಎಲ್ಲ ಟ್ರಾಲರಾಗ ಒಬ್ರು ಇದ್ರು, ಒಂದು 5-6 ನಿಂತ್ಕೊಂಬಿಟ್ಟು ಅವ್ನು ಸುಮ್ಮನೆ ಆಗ್ಬಿಟ್ಟ. ನಾನು ಇದೆಯಾ ಗುರು, ಅಲ್ಲಿ ಔರಂಗಾಬಾದ್ ರೋಡಾಗ ಕಳ್ತನ ಮಾಡೋರು, ಇವಾಗ ಇಲ್ಲಿ ಸ್ಟಾರ್ಟ್ ಮಾಡ್ಯಾರ ಅಂತೇಳಿ. ಡ್ರೈವರ್ಗೆ ಕಳ್ತನ ಮಾಡ್ತಾರೆ ಗುರು. ಏನು ಕಳ್ಳನ ಮಕ್ಳಿರ್ಬೋದು ಅಂತ ಹಂಗೆ ಮಾಡೋ ಬದಲು ಯಾರಿಗನ್ನ ತಲೆ ಹಿಡಿದ್ರೆ ಒಳ್ಳೆ ದುಡ್ಡು ಆಗ್ತದೆ. ತಲೆ ಹಿಡಿಬೇಕು ನಮ್ಮ ಮಕ್ಳು ಕಳ್ತನ ಮಾಡಿದ್ರೆ. ನಾವು ಡ್ರೈವರ್ಗಳು, ಹೆಂಡತಿ ಮಕ್ಕಳು, ಫ್ಯಾಮಿಲಿ, ತಂದೆ ತಾಯಿ ಎಲ್ಲ ಬಿಟ್ಟು ಊರಿಂದ ಊರಿಗೆ ದುಡಿಯೋಕೆ ಬರ್ತಿರ್ತೀವಿ. ಊರಿಂದ ಊರಿಗೆ ದುಡಿಯೋಕೆ ಬಂದರೆ ಈ ಕಳ್ಳನ ಮಕ್ಳದೊಂದು ಕಾಟ ನಮಗೆ. ರಾತ್ರಿ ಹೊತ್ತು ಹಗಲತ್ತು ಮಹಾರಾಷ್ಟ್ರದಾಗೆ, ನಮ್ಮ ಕರ್ನಾಟಕದಾಗೂ ಎಲ್ಲ ಒಂದೊಂದು ಕಡೆ ಆಗ್ತವೆ.
ಅಂದರೆ ನಮ್ಮ ಕರ್ನಾಟಕದಾಗ ಆಲ್ಮೋಸ್ಟ್ ಕಮ್ಮಿ ಕಳ್ತನ ಮಾಡಲ್ಲ. ಅಡ್ಡ ಹಾಕಿ ಹೊಡೆದು ದುಡ್ಡು ಕಸ್ಕೊಂಡು ಹೋಗೋಂಥ ಧೈರ್ಯ ಯಾರು ಮಾಡಲ್ಲ ಕರ್ನಾಟಕದಾಗೆ. ಮಕ್ಕಂಡಿದ್ರೆ ಗ್ಲಾಸ್ ಕೊಯ್ದು ಹೊತ್ಕೊಂಡು ಹೋಗ್ತಾರೆ ನೋಡಿ. ನಮ್ಮ ಶಂಕರಣ್ಣನ ಮೊನ್ನೆ ಒಂದು 3 ತಿಂಗಳ ಕೆಳಗೆ ಗ್ಲಾಸ್ ಕೊಯ್ದಿದ್ರಲ್ಲ, ಹಂಗೆ ಅಂತಾರೆ ಇರೋದು ನೋಡಿ. ಈಗ ಇಲ್ಲೊಂದು ತಿಂಡಿ ಮಾಡ್ಬೇಕು ಗುರು. ನೀರಿದ್ವು, ನೀರು ಇಟ್ಕೊಳ್ಳೋದಂದ್ರೆ ಕಳ್ಳರು ನೋಡ್ಕೊಂಡು ಅದೇ ಬಂದು ನೀರು ಇಟ್ಕೊಳ್ಲಿಲ್ಲ. ಅಲ್ಲಿ ನೀರಿದ್ದಿದ್ರೆ ರೈಸ್ ಮಾಡ್ಬೇಕಾಯ್ತು. ಇವಾಗೆಲ್ಲ ನಾವು ಗ್ರೀಸ್ ಹೊಡೆ ಅಂತ ನಿಲ್ಸೋದು ಜಾಮ್ ದಾಟೆ ನಿಲ್ಸ್ಬೇಕು. ಬನ್ನಿ ಹೋಟ್ಲಾಗ ಉಂಡು ಹೋಗೋಣ ಅಂದ್ಕೊಂಡು ಬಂದೆ. ಅಷ್ಟ್ರಾಗ ಟೋಲ್ ಗೇಟ್ ಹತ್ರ ನೀರು ಸಿಕ್ಕವು. ನೀರು ತುಂಬ್ಕೆ ಬಂದು ತೊಳೆದು ಇಲ್ಲೊಂದು ಹತ್ರ ಸೈಡ್ ಹಾಕಿ ರೈಸ್ ಮಾಡೋಕೆ ಇಕ್ಕಿದ್ನಿ. ರೈಸ್ ಮಾಡ್ದೇಟಿಗೆ ಬರೀ ರೈಸೇ ಒಂದು, ಇನ್ನೇನು ಮಾಡಲ್ಲ. ಇಲ್ಲೈತಲ್ಲ ಇದನ್ನ ಹಾಕ್ಯಂಡು ಉಣ್ತಾ ಇರೋದೆ ಇದನ್ನ ಜೊತೆಗೆ ನೋಡಿ. 2 ಸೀಟಿ ಹೊಡಿತಂದ್ರೆ ಮುಗೀತು. ಒಲೆ ತಾಬೇಕು ಫಸ್ಟು. ಒಲೆ ಯಾಕೋ ಮುರಿದೋಗ್ಬಿಟ್ಟದ ಗುರು. ಹೋಟ್ಲಿಗೆ ಹೋಗಿದ್ರೆ 150 ರೂಪಾಯಿ ಹೋಗ್ತೈತೆ ಅಂತೇಳಿ ಅಡುಗೆ ಮಾಡ್ಕೊಂತ ಇದ್ದು ನೋಡಿ. 150 ರೂಪಾಯಿ ಉಳಿಸೋಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕು ನಾವು. ಏನು ಮಾಡೋಂಗಿಲ್ಲ. ಹೊರಗಡೆ ಬಂದಾಗ ಅಷ್ಟೇ. ಇವಾಗ ಒಂದ್ಸಲಿ ಮಾಡಿದರೆ ಮಧ್ಯಾಹ್ನ, ಇವಾಗಲೂ ಮಧ್ಯಾಹ್ನ 2 ಸಲ ಆಗುತ್ತೆ. ರಾತ್ರಿ ಹೋಟ್ಲಾಗೆಲ್ಲ ಉಂಡು ತಾಚಿ ಮಾಡಿದ್ರಾತು. ಏನು ಭಾಳ ಲೇಟ್ ಆಗಲ್ಲ, ಒಂದು ಕಾಲು ಗಂಟೆ ಆಗುತ್ತೆ ಅಷ್ಟೇ ರೈಸ್ ಆಗೋಕ್ಕೆ. ಅಷ್ಟೊತ್ತಿಗೆ ಟೈರ್ ಎಲ್ಲ ತಣ್ಣಗಾಗ್ತದೆ ನೋಡಿ. ಲೋಡ್ ನೋಡಿ ಹಿಂಗೆ ಮಾಡಿದ್ದಾರೆ. ಎಲ್ಲ ಶೇಪ್ ತೊಳಿಬೇಕಾಗಿತ್ತು, ತೊಳಿಲಿಲ್ಲ. ಸೈನಿಕರು ಹೋಗ್ತಾಯಿದ್ದಾರೆ ನೋಡಿ, ಕೈಯೊಂದು ಹೋಗ್ತಾಯಿದ್ದಾರೆ. ಸೆಲ್ಯೂಟ್ ಹೊಡೆದೈಟಿಗೆ ಸೈನಿಕರ ಗಾಡಿ. ಹಿಂದೆ ಹಗ್ಗ ನೋಡ್ಗುರು ಹಿಂಗೆ ಹಾಕಿದ್ನಿ. ಇನ್ನೊಂದು 2 ಹಾಕ್ಬೇಕಾಗಿತ್ತು. ಇನ್ನೊಂದು ಸ್ವಲ್ಪ ಹಾಕಿದರೆ ಡೈಮಂಡ್ ಕತ್ರಿ ಆಗೋದು. ಈ ಕಡೆ ಮೂಲಿಗೆ 1-2, ಈ ಕಡೆ ಮೂಲಿಗೆ 1-2. ಅವನು ಅಮಾಲಿ ಅಷ್ಟು ಹಾಕೋಕ್ಕೆ ಇನ್ನೂ ಎಷ್ಟು ಅಂಥೇಳಿ ಗೋಳಾಡೋದ. ಇಲ್ಲಿಗೂ ಅಷ್ಟೊತ್ತಿಗೆ ಅಲ್ಲೇ ಲೂಸ್ ಆಗಿಬಿಟ್ಟತ್ತೊಂದು ನೋಡಿ. ಒಳಗೊಂದು ಮೊಬೈಲ್ ಐತೆ ಗುರು. ಇಲ್ಲಿ ಯಾರೂ ನಂಬೋಕ್ಕೆ ಆಗಲ್ಲ. ಮೊಬೈಲ್ ಹೊಡ್ಕೊಂಡು ಹೋದ್ರೆ ಏನು ಮಾಡ್ತೀರಾ? ಇನ್ನೊಂದ್ಸಲಿ ಡೈಮಂಡ್ ಕತ್ರಿ ಕ್ಲೀನಾಗಿ ಹಾಕೋಣಂತೆ. ಇವಾಗ ಸದ್ಯಕ್ಕೆ ಇಷ್ಟೇ ನೋಡಿ. ಚೆನ್ನಾಗಿ ಕಾಣ್ತೈತೆ ಏನು ಹೇಳಿ ನೋಡಿ. ಇನ್ನೊಂದು 4 ಹಗ್ಗ ಹಾಕಿದರೆ ಫುಲ್ ಆಗಿಬಿಡೋದು. ಹುಡುಗನ ಕರ್ಕೊಂಡು ಹೋದಾಗ ಹಾಕೋಣಂತೆ ಜೊತೆಗೆ. ಈ ಥರ ಲೋಡಿದ್ರೆ ಹಾಕ್ಬೋದು ಕತ್ರಿ. ಆ ಥರ ಅರ್ಧಬರ್ಧ ಲೋಡ್ ಆದ್ರೆ ಹಾಕೋಕ್ಕಲ್ಲ. ಕುಕ್ಕರ್ ಸೀಟಿ ಹೊಡೆದು ಎತ್ಲಾಗ ನಾ ಡಮ್ಗೆ ಬಂದಿದ್ದು ಗುರು. ಮೊನ್ನೆ ಅದೇ ರೈಸಿಗೆ ಇಟ್ಟು ಕುತ್ಕೊಂಡಿದ್ದೀನಿ, ಹಂಗೆ ಗಿರಿ ತಿರುಗಿಬಿಡ್ತು ಗುರು ಸೆಂಟ್ರಿಗೆ ಬಂದು. ಇವಾಗ ಸುವಿ ಅಂತ ಐತೆ ನೋಡಿ, ಇದು ಮುಳ್ಕೋಬೇಕು ಹಂಗೆ ಗುರು. ರೈಸ್ ಆಯ್ತು, ಹೋಗ್ತಾಯಿದ್ದೀನಿ ಮುಂದಕ್ಕೆ. ಯಾಕೆ ಹೋಗ್ತಾಯಿದ್ದೀನಿ ಅಂದರೆ ಬಿಸಿ ಅನ್ನ ಅಂದರೆ ನಿದ್ದೆ ಬರ್ತೈತೆ. ಅದೊಂಚೂರು ದಮ್ ಕಟ್ಟಬೇಕು. ಒಂದು ಸ್ವಲ್ಪ ಅಕ್ಕಿ ಇಟ್ಟಿದ್ದೀನಲ್ಲ, 1 ಲೋಟ ದಮ್ ಕಟ್ಟಬೇಕು. 1.5 ಲೋಟ ಇಕ್ಕಿದ್ರೆ 3 ಸಲ ಆಗೋದು. ಹಂಗೆ ಒಂದು 20-30 ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ ತಣ್ಣಗಾಗ್ತದೆ. ಇಲ್ಲ ಗ್ರೀಸ್ ಹೊಡ್ಯಾಕೆ ನಿಲ್ಲಿಸಿ ಅಲ್ಲೇ ಊಟ ಗೀಟ ಮಾಡ್ಕೊಂಡು ಸೀದಾ ಹೊರಡ್ತಿರೋದು. ಇದೇ ಚಟ್ನಿ ತಗೊಂಡು ಇದು ಖಾಲಿ ಆಗೈತೆ. ಇನ್ನೂ 2 ಡಬ್ಬಿ ಇದ್ದಾವೆ. ಇವಾಗ ಹಿರಿಯೂರಾಗ ಹೋಗ್ತೀನಲ್ಲ, ಹೋಗ್ಬೇಕಾದ್ರೆ ಇನ್ನೊಂದು 3 ತಗೊಂಡು ಹೋಗ್ಬಿಡೋದು. ಅದು ಯಾವುದೋ ಸಿಲಿಂಡ್ರಿನ ಪ್ಲೇಟ್ ಅಂತೂ ಕಿರಿಕಿರಿ ಮಾಡ್ತೈತೆ, ಕಟ್ರ ಅಂತೇಳಿ. ಫಸ್ಟ್ ಅದನ್ನ ತೆಗೆದು ಬಿಸಾಕಿ ಒಂದು ಸಿಂಗಲ್ ಬರ್ನಲ್ಲಿ ಒಲೆ ತಗೋಬೇಕು. ಆ ತಾಣವರೆಗೂ ಸರಿ ಹೋಗಲ್ಲ ನಮಗೆ. ಯುಎಸ್ ಅಂತ ಪ್ಲೇಟ್ ಹಾಕಿರ್ತಿದ್ರು. ಇನ್ನು ಪ್ಲೇಟ್ ಹಾಕ್ಸ್ಕೆ ಬಂದು ಒಂದು 5-6 ದಿವಸ ಆಗಿಲ್ಲ. ಮೊನ್ನೆ ಹಾಕ್ಸ್ಕೆ ಬಂದಿದ್ದೆ. ಅಲ್ಲೇ ಕಟ್ರ ಅಂತೈತೆ. 300 ರೂಪಾಯಿ ಕೊಟ್ಟು ಹಾಕ್ತಿತ್ತು ಮೊನ್ನೆ. ಒಂದು ಒಲೆ ತಗೊಂಬಿಟ್ರೆ ಸರಿ ಹೋಗ್ತದೆ. ಒಂದು 600-700 ರೂಪಾಯಿ ಕೊಟ್ಟು ಬರ್ನಲ್ಲಿ ತಗೊಂಬಂದು ಅಷ್ಟೇ ನೋಡಿ. ಬನ್ನಿ ಮುಂದೆ ಹೋಗಿ ಸಿಗುಮ. ಗ್ರೀಸ್ ಹೊಡ್ಯಾಕೆ ನಿಲ್ಲಿಸಿ ಎಲ್ಲನೂ. ಮಹಾರಾಷ್ಟ್ರ ಬಾರ್ಡ್ರ್ ಎಲ್ಲ ಪಾಸ್ ಮಾಡ್ಕೊಂಡು ಬಂದ್ವಿ. ಇವಾಗ ತೆಲಂಗಾಣ ಬಾರ್ಡ್ರ್ನಾಗಿದ್ದೀವಿ ನೋಡಿ. ಜಾಮ್ ಆಗೈತೆ. ಮುಂದೆ ಅಲ್ಲಿ ಟ್ಯಾಂಕರ್ ಕಾಣಿಸಿದೆಯಲ್ಲ, ಅದೇ ಚೆಕ್ ಪೋಸ್ಟು. ಇವರೆಲ್ಲ ಗಾಡಿ ನಿಲ್ಸಿ ಒಳಗೆ ಹೋಗಿದ್ದಾರೆ. ಇವಾಗ ನಾನು ಇಲ್ಲೇ ನಿಲ್ಸೋಗಲ್ಲ, ಮುಂದಕ್ಕೆ ಹೋಗಿ ಅವ್ರು ಮುಂದೆನೇ ನಿಲ್ಸೋಗೋದು. ಮತ್ತೆ ಹಿಂದಕ್ಕೆ ಯಾರು ನಡ್ಕೊಬರ್ತಾರೆ ಗುರು. ಯಾರನ್ನು ಮಿರರ್ ಎಳ್ಕೊಂಡು ಹೋದ್ರೆ ಗೊತ್ತಾಗಲ್ಲ. ಸೆಂಟ್ರ್ನಾಗ ಜಾಗ ಇರುತ್ತೆ, ಅಲ್ಲಾದರೆ ಎದುರಿಗಿದ್ರೆ ಒಂದು ಸ್ವಲ್ಪ ಭಯವಾಗಿರ್ತಾರೆ. ನೋಡಿ ಆ ಕಡೆ ಹೋಗ್ತದೆ, ಈ ಕಡೆ ಯಾರೋ ಬಂದ. ಎಲ್ಲ ಕೈಗೆ ಸೀಲ್ ಹಾಕಿ ಕೊಡ್ತಾರೆ, ಹಾಕ್ತಾರೆ ಗುರು ಇಲ್ಲಿ. ಪಾಪ ನಮ್ಮ DK ಬ್ರದರ್ ಅಂತೂ ಬರೀ ಕೈಗೆ ಸೀಲ್ ಹಾಕ್ಸ್ಕೊಂಬರೋರು. ನಾನು ಸೀಲ್ ಹಾಕ್ಸ್ಕೊಂಬರಲ್ಲ, ಏನಿಲ್ಲ. ಅವ್ರ ಹತ್ರ ಒಂದು ಚೀಟಿ ಇಸ್ಕೊಂಬರ್ತೀನಿ ಅಷ್ಟೇ. ಚೀಟಿ ಬರ್ಸ್ಕೊಂಬಂದ್ರೆ ಸರಿ ಹೋಗ್ತತೆ. ಯಾರೋ ಗಾಡಿನೇ ಹೋಗಂಗಿಲ್ಲ ಮುಂದೆ. ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಬಂದೆ, ತೆಲಂಗಾಣ ಬಾರ್ಡ್ರು. ಯಾಕೋ ಗುರು ಗೊತ್ತಿಲ್ಲ, ಕೋಲಾರದ ಒಂದು 4-5 ಗಾಡಿ ಕ್ರೇಟಿನ ಗಾಡಿಗಳು ಆಗಿ ನಿಲ್ಸ್ಕೊಂಡಿದ್ರು. ಕೆಳಗೆ ಮಾಲಿತ್ತು, ಮೇಲೆ ಕ್ರೇಟ್ ಇದ್ವು. ಯಾಕೆ ನಿಲ್ಸ್ಕೊಂಡಿದ್ರು ಅನ್ನೋದೇ ಗೊತ್ತಿಲ್ಲ. ಒಂದು 4-5 ಗಾಡಿ ಇದ್ವು.
ಅಲ್ಲಿ ಕೇಳೋಣಂದ್ರೆ ಡ್ರೈವರ್ ಯಾರು ಕನ್ನಡದವ್ರು ಇರಲಿಲ್ಲ, ಎಲ್ಲ ಹಿಂದಿ ಡ್ರೈವರ್ಗಳಿದ್ರು. ಅವರೇ ಗುಂಪು ಕಟ್ಕೊಂಡು ಮಾತಾಡೋರು. ಯಾರು ಗುರು ಅಯೋಗ್ಯ ಹಂಗೆ ಅಡ್ಡ ಬರ್ತಾನೆ. ಈ ಗುಜರಾತ್ ಗಾಡಿಯರು ಮತ್ತು ಸಿಲ್ವಾಸ ದಾಮನ್ ಗಾಡಿಯರು ಹಣ ಬರೋನೇ ಇಷ್ಟು ಕುಸಿಕ್ಕಂಗೆ ಅಡ್ಡ ಬಂದ್ಬಿಡ್ತಾರೆ. ಇಂಡಿಕೇಟ್ರ್ ಇಲ್ಲ, ಬ್ರೇಕ್ ಲೈಟ್ ಇಲ್ಲ, ಏನೇನಿಲ್ಲ, ಹಂಗೆ ಅಡ್ಡ ಬರ್ತಾನೆ ನೋಡಿದ್ರು. ಒಂದು ಗೊತ್ತಾಗಲ್ಲ ಅಂದರು. ಈ ರೋಡ್ನಾಗ ಯಾರೋ ಸ್ನೇಹಿತರು ಬೇರೆ ಸಿಕ್ತಿಲ್ಲ, ಎತ್ತಾಗ ಬರ್ತಾನೆ ಇವನು ಮೊಬೈಲ್ ನೋಡ್ಕೊಂಡು ನನ್ನ ಗಾಡಿ ಕಡೆಗೆ ಎಳಿತಾರಲ್ಲ ಗುರು. ಓವರ್ಟೇಕ್ ಮಾಡ್ಕೊಳಕ್ಕೆ ಹೋದ್ರೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ಮೊಬೈಲ್ ನೋಡೋದು ತಪ್ಪು. ನಾನು ಅದರ ವೀಡಿಯೋನ ಬೇರೆ ನೋಡ್ಕೊಂಡ್ಬರ್ತಾನೆ ಗುರು. ಏನು ಟೊಮೊಟೊ ಗಾಡಿ ಬರ್ತಾವಂತಿರೋ ಎದುರಿಗೆ, ಸಿಕ್ಕಾಪಟ್ಟೆ ಟೊಮೊಟೊ ಗಾಡಿನೇ. ಬೆಳಗ್ಗೆಯಿಂದನೂ ನೋಡ್ತಾ ಇದ್ದೀನಿ ನಾನು. ಹೊಲ್ಟಾಗಿದ್ದ ಬರೀ ಟೊಮೊಟೊ ಗಾಡಿನೇ ಎದುರು ಬರ್ತಿರೋದು. ಅದೆಷ್ಟು ಟೊಮೊಟೊ ಬರ್ತತ್ತೋ ಏನೋ ಮಾರ್ಕೆಟ್. ಈ ಕಡೆ UP ಸೈಡು, ಗುಜರಾತ್ ಕಡೆ ಕಮ್ಮಿ ಹೋಗುತ್ತೆ, ಈ ಕಡೆ ಭಾರಿ ಹೋಗುತ್ತೆ ನೋಡಿ. ಬನ್ನಿ ಮುಂದೆ ಎಲ್ಲಾದ್ರೂ ಹೋಗಿ ಟೀ ಕುಡಿಯೋಕೆ ಹೋಗಿ ನಿಲ್ಸಲ್ಲ. ಮಿರರ ಇಂಡಿಕೇಟ್ರ್ ಹಾಕಿ ಎಳೆಯಲ್ಲೇ ಹುಚ್ಚ ಅಂತ ಹೇಳಿ ಬಂದಿದ್ದೆ. ಹೋಗಲ್ಲ ಬನ್ನಿ. ನಿರ್ಮಲ್ ಫಾರೆಸ್ಟ್ನಾಗ ಹೋಗ್ತಾ ಇದೀನಿ ನೋಡಿ. ಅಲ್ಲಿ ಆದಿಲಾಬಾದ್ ಡಿಸ್ಟಿಕ್ ಹೋಯ್ತು, ಇವಾಗ ಬರೋದು ನಿಜಾಮಾಬಾದ್ ಡಿಸ್ಟಿಕ್ ಏನೋ. ಇಲ್ಲಿ ವ್ಯೂ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ. ಮೋಸಮ್ ಎಲ್ಲ, ವಾತಾವರಣ ಸಖತ್ತಾಗಿದೆ ನೋಡಿ. ಆ ಕಡೆ ಈ ಕಡೆ ಇದರಲ್ಲಿ ನೋಡ್ಕೊಂಡು ಗಾಡಿ ಓಡ್ಸೋಕ್ಕೆ ಏನೋ ಒಂಥರ ಖುಷಿ ನೋಡಿ. ಇನ್ನು ಒಂಚೂರು ಬಿಸಿಲಿದ್ರೆ ಸಖತ್ತಾಗಿ ಕಾಣೋದು. ಏನು ಮಾಡ್ತೀರಾ, ಬಿಸಿಲು ಬಂದಿಲ್ಲ. ಬಿಸಿಲು ಇಲ್ದಿದ್ದಕ್ಕೆ ನಾವು ಗಾಡಿ ಓಡ್ಸೋಕೆ ಆಗ್ತಿರೋದು, ಇಲ್ಲಾಂದ್ರೆ ಓಡ್ಸೋಕೆ ಆಗ್ತಿದ್ದಿಲ್ಲ. ಎಲ್ಲನ ಸೈಡ್ ಹಾಕಿ ಮಕ್ಕಬೇಕಾಗಿತ್ತು ನೋಡಿ. ಡೆಫ್ ಹಾಕ್ಬೇಕು. ಇಲ್ಲೊಂದು ಶೋರೂಮ್ ಐತೆ, ಎಲ್ಲೈತೆ ಅಂದರೆ ಆರ್ಮೂರ್ನಾಗ ಐತೆ. ಆ ಶೋರೂಮ್ನಾಗ ಹೋಗಿ ಒಂದು 20 ಲೀಟ್ರ್ ಹಾಕ್ಸ್ಕೊಂಡು ಹೋದರೆ ಸೀದಾ ಊರು ಮುಟ್ತೀವಿ. ಇನ್ನು 3 ಪಾಯಿಂಟ್ ಐತೆ. ಹೈದ್ರಾಬಾದ್ಗೆ ಹೋದ್ರೆ 1 ಪಾಯಿಂಟ್ ಹೋಗುತ್ತೆ. ಹೈದ್ರಾಬಾದಿಂದ 2 ಪಾಯಿಂಟು ಖಾಲಿ ಮಾಡಿ ದುರ್ಗಕ್ಕೆ ಹೋಗಲ್ಲ. ಒಂದು 20 ಲೀಟ್ರ್ ಹಾಕ್ಸ್ಕೊಂಡ್ರೆ ಕರೆಕ್ಟಾಗಿ ಸೀದಾ ಹೋಗ್ತದೆ ಊರ ಕಡೆಗೆ. ಆಮೇಲೆ ದುರ್ಗದ ಶೋರೂಮ್ನಾಗ ಬಂದು ಮಾಡ್ಕೊಂಡ್ರೆ ಆಯ್ತು ನೋಡಿ. ವ್ಯೂ ಮಾತ್ರ ಸೂಪರಾಗಿ ಕಾಣ್ತಿದೆ ನೋಡಿ. ಗಾಡಿ ನೋಡ್ಗುರು ಡೌನ್ನಾಗ ಸ್ಪೀಡಾಗಿ ಬಂದ್ಬಿಟ್ಟನೆ, ಕಂಟ್ರೋಲ್ ಆಗಿಲ್ಲ. ಕ್ಯಾಂಟ್ರ್ ಗಾಡಿ ಪಾಪ ಏನೇನೇನೇನೋ ಇಲ್ಲ, ಟೋಟಲ್ ಲಾಸ್. ಮೇಲೆ ಬಾಡಿ ಎಲ್ಲ ಚೆನ್ನಾಗೈತೆ, ಆದರೆ ಒಳಗೆ ಏನಿಲ್ಲ ನೋಡಿ. ಎಲ್ಲ ದೊಡ್ಡಗಾಗಿ ಹೋಗ್ಬಿಟ್ಟೆ. ಎತ್ತು ಕೊಡೋದು ಗುರು ಕಂಟಿನ್ಯೂ. ಪಾಪ ಡ್ರೈವರ್ಗೆ ಏನೂ ಆಗಿಲ್ಲ, ಅಲ್ಲೇ ಕೂತ್ಕೊಂಡು ಏನಿಲ್ಲ. ಗಾಡಿ ಕ್ರಾಸಿಂಗ್ ಮಾಡಿದ್ದಾರೆ. ಇವಾಗ ಬಂದ್ವಲ್ಲ ಈ ಡೌನಲ್ಲಿ ಗಾಡಿ 120 ಸ್ಪೀಡ್ ಕ್ರಾಸ್ ಆಗುತ್ತೆ. ನಾನು ಒಂದ್ಸಲ ಕೈ ಬಿಟ್ಟಿದ್ದೀನಿ. 125 ದಾಟಿತ್ತು ನಂದು. ಇವಾಗೇನು ಕೈ ಬಿಡಲಿಲ್ಲ, ಆರಾಮಾಗಿ ಬಂದೆ. ಯಾಕಂದರೆ ನಿದ್ದೆಗಣ್ಣಕ್ಕೆ ಬರ್ತೀಯಲ್ಲ ಜಾ, ಈ ಗಾಡಿಯನ್ನು ನಿದ್ದೆಗಣ್ಣಕ್ಕೆ ಬರ್ತಾನೆ ಗುರು. ಸೆಂಟ್ರಿಗೆ ಹೇಳಿದರೆ ನಕ್ಕೊಂಡು ಹೋಗ್ತಾನೆ ನೋಡಿ. ನಿದ್ದೆಗಣ್ಣಕ್ಕೆ ಬರ್ತೀವಿ ಅಂತ ಹೇಳಿ. UP ಪಾಸಿಂಗ್ ಐತೆ, ಕರ್ನಾಟಕ ಗಾಡಿ ಅದು. ನಿದ್ದೆಗಣ್ಣಕ್ಕೆ ಬರ್ತಿದ್ರೆ ನಕ್ಕೊಂಡು ಹೋಗ್ತಾನೆ. ಭಾಳ ಕೇರ್ಫುಲ್ಲಾಗಿ ಬಿಡಬೇಕು ಗಾಡಿಗಳು. ಡೌನ್ಗಳಾಗೆ ಡೌನ್ ಆಯ್ತು ಅಂತೇಳಿ ಬಂದ್ಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಗಾಡಿ ಕಂಟ್ರೋಲ್ ಆಗಲಿಲ್ಲ ಅಂದರೆ ಹಂಗಾಗ್ಬಿಡ್ತೈತೆ. ನಿದ್ದೆಗಣ್ಣೆ ಕೊಡೋದನ್ನು ಏನೋ ಗೊತ್ತಿಲ್ಲ. ಅಲ್ಲಿ ಡೌನ್ ಮುಗಿಯೋಕೆ ಎಂಡ್ ಆಗಕ್ಕೆ ಬಂದೈತೆ. ಸ್ಪೀಡ್ ಕಮ್ಮಿ ಇರುತ್ತೆ, ನಿದ್ದೆಗಣ್ಣಾಗ ಆಗಿರ್ಬೋದೇನೋ ಮೋಸ್ಟ್ಲಿ. ಇವಾಗ ನಾನು ಬರ್ತಾ 2-3 ಗಾಡಿ ನೋಡ್ಕೊ ಬಂದೆ. ಅಲ್ಲೊಂದು ಅಣ್ಣಚ್ಚಿ ಗಾಡಿ ಬಿದ್ದಿತ್ತು, ಬೇಲಿನ ಗಾಡಿ ಹತ್ತಿ ಲೋಡ್, ಅದು ಹತ್ತಿ ಬೇಲು. ಅಲ್ಲಿ ನಿಲ್ಸೋಣ ಅಂದರೆ ಜಾಗ ಇರಲಿಲ್ಲ. ಪೊಲೀಸ್ ಗಾಡಿ ಬೇರೆ ಇತ್ತು, ಅದೇ ಬಂದೆ ನಾನು. ಇನ್ನೊಂದಾಗೆ ಕೋಕಿನ ಗಾಡಿ ಪಲ್ಟಿ ಹೊಡೆದಿತ್ತು, ಎತ್ತು ನಿಲ್ಸಿದ್ರು ಅಲ್ಲೇ. ಅದನ್ನ ನೋಡಿ ಬನ್ನಿ ನೋಡೋಣ ಮುಂದೆ ಹೋಗಿ. ನೋಡ್ಗುರು ಕಾಮಾರೆಡ್ಡಿಗೆ ಬಂದ್ವಿ. ಕಾಮಾರೆಡ್ಡಿ ದಾಟಿದ್ವಿ ಅಲ್ಲೇ. ಇಲ್ಲಿ ಮಳೆ ಸ್ಟಾರ್ಟ್ ಆಗೈತೆ, ಕತ್ಲಾಗ್ಬಿಡ್ತು. ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇವಾಗಲೇ ಹೋಗೋಣ, ಬೆಳಗಿನ ಜಾವ ಎದ್ದು ಹೋಗೋಣ. ಇವಾಗ ಹೋದರೆ ಶಾತ್ನಗರ ಟೋಲ್ ಗೇಟ್ಗೆ ಹೋಗ್ಬೇಕು. ಸೀದಾ ರಿಂಗ್ ರೋಡ್ ಹತ್ತಿದ್ರೆ 150 ಕಿಲೋಮೀಟ್ರ್ ಹೋಗ್ಬೇಕು. ರಿಂಗ್ ರೋಡ್ ಇನ್ನೊಂದು 80 ಕಿಲೋಮೀಟ್ರನೂ ಐತೆ. ರಿಂಗ್ ರೋಡ್ ಹತ್ತಿರ 100 ಟೋಟಲ್ 180 ಕಿಲೋಮೀಟ್ರ್ ಐತೆ ಶಾತ್ನಗರ. ಸೀದಾ ಅಲ್ಲಿಗೆ ಹೋಗ್ಬೇಕು ನಾನು ಮಕ್ಕಬೇಕಂದ್ರೆ. 180 ಕಿಲೋಮೀಟ್ರ್ ಓಡ್ಸೋಕೆ ಆಗ್ತದೋ ಇಲ್ಲ ನೋಡ್ಬೇಕು. ರಿಂಗ್ ರೋಡ್ ಹತ್ತಿದ್ರೆ ಮುಗ್ದೆ ಹೋಯ್ತು, ಸೀದಾ ಹೋಗ್ತಾನೆ ಇರ್ಬೇಕಾಗ್ತದೆ. ನೋಡೋಣ, ಚೇಗುಂಟ ಹತ್ರ ಹೋಗೋಣ. ಅಲ್ಲೊಂದು ರೈಟ್ ಸೈಡಿಗೆ ರಾಜಸ್ಥಾನಿ ಹೋಟ್ಲ್ ಐತೆ, ಅದ್ರಾಗ ಮಕ್ಕಂಡು 4 ಗಂಟೆಗೆ ಎದ್ದು ಹೋಗೋಣ, ಇಲ್ಲ ಸೀದಾ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. 4 ಗಂಟೆಗೆ
ಇವಾಗ ರಾತ್ರಿ ಹೋದ್ರೆ ನಾನು ಮೆಡಿಕಲ್ನಾಗ ಫುಲ್ ಜಾಮ್ ಇರ್ತದೆ. ಯಾಕಂದರೆ ಫ್ಲೈಓವರ್ ಕೆಲಸ ಮಾಡ್ತಿದಾರಲ್ಲ, 10 ಗಂಟೆ ಆದರೂ ಜಾಮ್ ಇರ್ತದೆ. ಬೆಳಗಿನ ಜಾವದಾಗೆ ರೋಡ್ ಖಾಲಿ ಇರ್ತದೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಅಲ್ಲೇ ಮಕ್ಕಂಡು ಹೋಗೋಣ ಅಂತೇಳಿ. 450 ಕಿಲೋಮೀಟ್ರ್ ಬಂದಿನಿ ಬೆಳಗ್ಗೆಯಿಂದ. ಸಾಕಾಗ್ಬಿಟ್ಟದೆ ಬೆಳಗ್ಗೆಯಿಂದ ಕೂತ್ಕೊಂಡು. ರಾತ್ರಿ ಸರಿಯಾಗಿ ನಿದ್ದೆನೂ ಬೇರೆ ಇಲ್ಲಲ್ಲ. ನಿದ್ದೆ ಮಾಡಿದರೆ ಏನು ತೊಂದರೆ ಇರಲಿಲ್ಲ, ಹೋಗ್ತಿದ್ದೆ. ರಾತ್ರಿ 2 ಗಂಟೆ 1 ಗಂಟೆ 2 ಗಂಟೆ ತನಕ ನೋಡಿತಿದ್ದೆ. ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲೇನಿಲ್ಲ. 1 ಗಂಟೆಗೆ ಎದ್ದನ್ನು ಮಕ್ಕಂಡೆ ಇಲ್ಲ ಗುರು. ನಿದ್ದೆ ಬಂದಾಗ ಎಬ್ಬರು ಸರ್ ಬಂದು ಮುಂದಕ್ಕೆ ಬಿಡು, ಹಿಂದಕ್ಕೆ ತೆಗಿ, ಹಿಂದಕ್ಕೆ ತೆಗಿ, ತಾಡ್ಪಲ್ ಹಾಕು, ಹಗ್ಗ ಹೆಂಗೆ ಹಾಕ್ಬೇಕಂತೇಳಿ ಸರಿಯಾಗಿ ನಿದ್ದೆ. ಒಂದು 4-5 ಅವರ್ ನಿದ್ದೆ ಆಗಿದ್ದರೆ ಹೆಂಗೋ ಹೋಗ್ತಿದ್ದೆ. ನೋಡೋಣ ಬನ್ನಿ, ಚೇಗುಂಟಾಗ ಹೋಗಿ ನೋಡೋಣ. ಫಸ್ಟ್ ಚೇಗುಂಟಾಗ ಹೋಗಿ ಸಿಗೋಣ ಬನ್ನಿ. ಇಲ್ಲಿ ಬಂದೆ, ಊಟ ಮಾಡಿದೆ. ಇವಾಗ ಮಕ್ಕಬೇಕಷ್ಟೇ. ಮಕ್ಕಂಡು 4 ಗಂಟೆಗೆ ಎದ್ದೋಗ್ಬೇಕು. ಸೆಕ್ಯೂರಿಟಿಗೆ ಹೇಳಿದ್ದೀನಿ 4 ಗಂಟೆಗೆ ಎಬ್ಬರಿಸ್ರಿ ಅಂತೇಳಿ. ಫುಲ್ ಸುಸ್ತಾಗ್ಬಿಟ್ಟದ ಗುರು. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಗುಡ್ ನೈಟ್. खत्म. बाय बाय, टाटा, गुड बाय, गया.